ಹಲೋ. ಸೊ ನಾನಿವತ್ತು ತೋರಿಸ್ಕೊಡ್ತಾ ಇರೋದು ಏನಪ್ಪ ಅಂತಂದರೆ ರೆನೋ ಕ್ವಿಡ್. ಸೊ ರೆನೋ ಕ್ವಿಡ್ಡಲ್ಲಿ ರೇರ್ ಸ್ಪೀಕರ್ ಆ್ಯಕ್ಟಿವೇಶನ್ ಯಾವ ಥರ ಮಾಡೋದು. ಸೊ ಆ್ಯಕ್ಟಿವೇಶನ್ ಯಾವ ಥರ ಇರುತ್ತೆ ಅಂದರೆ ನಾನೊಂದು ಸ್ಯಾಂಪಲ್ ತೋರಿಸ್ತೀನಿ. ನಾನು ಆಲ್ರೆಡಿ ಆ್ಯಕ್ಟಿವೇಶನ್ ಮಾಡಿ ಇಟ್ಟಿದ್ದೀನಿ. ಸೊ ಸೌಂಡ್ ಆಡಿಯೋ ಸಿಸ್ಟಮಲ್ಲಿ ಇಲ್ಲಿ ಬಂದರೆ ಸೊ ನಿಮ್ಗೆ ಇಲ್ಲಿದೆ ನೋಡಿ. ಸೊ ಇದು ರೆನೋ ಕ್ವಿಡ್ ರೇರ್ ಸ್ಪೀಕರ್ ಆ್ಯಕ್ಟಿವೇಶನ್. ರೆನೋಗಾದರೂ ಸರಿ, ಇದು ಟ್ರೈಬರ್ಗಾದರೂ ಸರಿ. ಸೊ ಇದು ಎರಡರಲ್ಲಿ ಯಾವುದಾದ್ರೂ ಯೂಸ್ ಆಗುತ್ತೆ, ಬಟ್ ನಾಟ್ ಕೈಗರ್, ಓನ್ಲಿ ಫಾರ್ ಟ್ರೈಬರ್. ಸೊ ಇದನ್ನು ಆ್ಯಕ್ಟಿವೇಶನ್ ಮಾಡೋದು ಹೇಗಪ್ಪ ಅಂತಂದರೆ, ಸೊ ಫಸ್ಟ್ ನಾನು ಲಿಂಕಲ್ಲಿ ಫೈಲ್ನ ಹಾಕಿರ್ತೀನಿ. ನೀವು ಅದನ್ನು ಕಾಪಿ ಪೇಸ್ಟ್ ಮಾಡಿ ಒಂದು ಎಂಟಿ ಪೆನ್ ಡ್ರೈವಲ್ಲಿ, ಸೊ ಈ ಥರ ಪೆನ್ ಡ್ರೈವ್ ಎಂಟಿ ಪೆನ್ ಡ್ರೈವಲ್ಲಿ ಫಾರ್ಮೇಟ್ ಮಾಡಿಬಿಟ್ಟು ಅದನ್ನು ಫೈಲ್ನ ಅಟ್ಯಾಚ್ ಮಾಡಿ, ಸೊ ನಿಮ್ಮ ಕಂಪನಿ ಸಿಸ್ಟಮ್ ಕೊಟ್ಟಿರ್ತಾರಲ್ವ, ಸೊ USB ಪೋರ್ಟಲ್ಲಿಗೆ ಹಾಕ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೋದು. ಸೊ ನಾನು ಇವಾಗ ತೋರಿಸ್ಕೊಡ್ತೀನಿ ಅದನ್ನು ಯಾವ ಥರ ಮಾಡೋದು ಅಂದ್ಬಿಟ್ಟು. ಸೊ ಫಸ್ಟ್ ಪೆನ್ ಡ್ರೈವ್ ಹಾಕೋಣ. ಪೆನ್ ಡ್ರೈವ್ ಹಾಕಾಯಿತು. ಪೆನ್ ಡ್ರೈವ್ ರೀಡಿಂಗ್ ಆಗ್ತಾಯಿದೆ. ಸೊ ರೀಡಿಂಗ್ ಆದಮೇಲೆ ಓಕೆ ಬಟನ್ ಒತ್ತಿ, ಆಮೇಲೆ ಸೆಟ್ಟಿಂಗ್ಸ್, ಸಿಸ್ಟಮ್ ವರ್ಷನ್ ಬನ್ನಿ. ಸಿಸ್ಟಮ್ ವರ್ಷನ್ ಬಂದ್ಬಿಟ್ಟು ಸೊ ಇಲ್ಲಿ ಏನಪ್ಪ ಮಾಡಬೇಕಂದ್ರೆ ಸಿಂಪಲ್. ಸೊ ಇಲ್ಲಿ ಬಂದ್ಬಿಟ್ಟು 1 2 3 4 5 ಆಗಲಿಲ್ವಾ? ಇನ್ನೊಂದು ಸಲ 1 2 3 4 5. ಸೊ ಇದಾದಮೇಲೆ ಈ ಥರ ಬರುತ್ತೆ. ಸೊ ಈ ಥರ ಬಂದಾಗ ಏನಾಗುತ್ತೆ ಅಂದರೆ ಇಲ್ಲಿ 2 ಥರ ಕೋಡ್ ಕೊಟ್ಟಿರ್ತಾರೆ. ಸೊ ಆ ಕೋಡನ್ನ ನಾವು ಫಸ್ಟು ರೆಡಿಯಾಗಿ ಇಟ್ಕೊಂಡಿರ್ಬೇಕು. ಸೊ ಕೋಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಸ್ಟ್ ಕೋಡ್ ನಾನು ಹೇಳ್ತೀನಿ, 9024. ಸೊ ಇದನ್ನು ಓಕೆ ಪ್ರೆಸ್ ಮಾಡಿ. ಓಕೆ ಪ್ರೆಸ್ ಮಾಡಿದ್ಮೇಲೆ ಪಾಸ್ವರ್ಡ್ ಆಗೇ ಇರುತ್ತೆ. ಸೊ ಇದನ್ನು ಇಮ್ಮಿಡಿಯೇಟಾಗಿ ಮತ್ತೆ ರಿಮೂವ್ ಮಾಡಿ. ನೆಕ್ಸ್ಟ್ ಪಾಸ್ವರ್ಡು 4624. ಸೊ ಇದು ಕೊಟ್ಟಾದಮೇಲೆ ಓಕೆ ಬಟನ್ ಬರುತ್ತೆ, ಪ್ರೆಸ್ ಮಾಡಿ. ಆಮೇಲೆ ನೋಡಿ ಮಿಕಾಮ್ ಟೆಸ್ಟ್. ಸೊ ಯಾವುದೇ ಕಾರಣಕ್ಕೂ ನಾನು ಹೇಳ್ತಾ ಇದ್ದೀನಿ, 4-5 ಸಲ ಮಾಡೋಕ್ಕೆ ಹೋಗಬೇಡಿ. ಸಿಸ್ಟಮ್ ಮಾತ್ರ ಬ್ಲಾಕ್ ಆಯಿತು ಅಂತಂದರೆ ಯಾವ ಶೋರೂಮ್ ತೊಗೊಂಡ್ರೂ ಮಾಡಲ್ಲ, ತುಂಬ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಸೊ ಒಂದೇ ಸಲ ಟ್ರೈ ಮಾಡಿ, ಆಗಲಿಲ್ವಾ ನೆಕ್ಸ್ಟ್ ದಿನ ಟ್ರೈ ಮಾಡಿ. ಯಾವುದೇ ಕಾರಣಕ್ಕೂ ಬ್ಯಾಕ್ ಟು ಬ್ಯಾಕ್ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಮಿಕಾಮ್ ಟೆಸ್ಟ್ ಮೇಲೆ ಪ್ರೆಸ್ ಮಾಡಿ. ಆಮೇಲೆ ಇಲ್ಲಿ ನೋಡಿ ನಿಮ್ಮ ಕಂಪನಿ ಎಲ್ಲ ಇದರಲ್ಲಿ ಪ್ರತಿಯೊಂದು ಇದೆ ಇದರಲ್ಲಿ. ಸೊ ಇಲ್ಲಿ ಆಲ್ರೆಡಿ ನಾನು ರೇರ್ ಸ್ಪೀಕರ್ನ ಆ್ಯಕ್ಟಿವೇಶನ್ ಮಾಡಿದ್ದೀನಿ. ಇನ್ ಕೇಸ್ ನೀವೇನಾದರೂ ಟ್ವಿಟರ್ನ ಹಾಕಬೇಕು ಅಂತಂದರೆ ಸೊ ಟ್ವಿಟರ್ ಲೆಫ್ಟ್, ಟ್ವಿಟರ್ ರೈಟ್. ಸೊ ಇದು 2 ಆಪ್ಷನ್ ಇಲ್ಲಿದೆ, ಬೇರೆ ಯಾವುದನ್ನು ಮುಟ್ಟಕ್ಕೆ ಹೋಗಬೇಡಿ. ಸೊ ರೇರ್ ಸ್ಪೀಕರ್ನ ಆಲ್ರೆಡಿ ಆನ್ ಮಾಡಿದ್ದೀನಿ. ಇದು ಆಫಲ್ಲಿ ಇರುತ್ತೆ ನಿಮ್ಮ ಗಾಡಿಯಲ್ಲಿ. ಸೊ ಅದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಾಗಿದ್ದ ತಕ್ಷಣ ಇಲ್ಲಿ ನೋಡಿ ಹಾರ್ಡ್ ರೀಸೆಟ್ ಅಂತ ಇದೆ. ಸೊ ಈ ರೀಸೆಟ್ನ ಬಟನ್ನ ನೀವು ಒಂದು ಸಲ ಪ್ರೆಸ್ ಮಾಡಿದ್ರೆ ಸೊ ಅದು ಒಂದು 5 ಸೆಕೆಂಡ್ಸ್ ತೊಗೊಳತ್ತಷ್ಟೇ, ಮ್ಯಾಕ್ಸ್ ಟು ಮ್ಯಾಕ್ಸ್. ಸೊ 5 ಸೆಕೆಂಡ್ ಆದಮೇಲೆ ಅದೇ ರೀಸೆಟ್ ಆಗಿ ಅದೇ ಮತ್ತೆ ಆನ್ ಆಗುತ್ತೆ ನೋಡಿ. ಆಫ್ ಆಯಿತು. ಸೊ ಆಫ್ ಆದಮೇಲೆ ಅದಾಗಿ ಆನ್ ಆಗುತ್ತೆ. ಆನ್ ಆಯಿತು. ಎಸ್, ಅಷ್ಟೇ ಮುಗೀತು. ಸೊ ಅದಾದಮೇಲೆ ನೀವು ಮತ್ತೆ ಪೆನ್ ಡ್ರೈವ್ನ ತೆಗೆದುಬಿಡಿ ವಾಪಸ್ಸು. ಪೆನ್ ಡ್ರೈವ್ನ ತೆಗೆದುಬಿಡಿ. ಸೊ ಪೆನ್ ಡ್ರೈವ್ನ ತೆಗೆದುಬಿಟ್ರೆ ಇವಾಗ ಚೆಕ್ ಮಾಡಿ ನಿಮ್ಮ ಸಿಸ್ಟಮಲ್ಲಿ. ಸೊ ಮ್ಯೂಸಿಕ್ ಸಿಸ್ಟಮ್ಗೆ ಹೋಗ್ಬಿಟ್ಟು ಇಲ್ಲಿ ನೋಡಿ. ಸೊ ರೇರ್ ಸ್ಪೀಕರ್ ಆ್ಯಕ್ಟಿವೇಶನ್ ಆಗಿರುತ್ತೆ. ಸೊ ರೇರ್ ಸ್ಪೀಕರ್ ಯಾವ ಥರ ಆ್ಯಕ್ಟಿವೇಶನ್ ಆಗಿರುತ್ತೆ ಅಂದರೆ, ಸೊ ಈ ರೇರು ನಿಮಗೆ ಈ ಇಮೇಜ್ ಇದೆಯಲ್ಲ, ಈ ರೇರ್ ಸೀಟು ಅದು ಕಾಣಲ್ಲ ಆ್ಯಕ್ಟಿವೇಶನ್ ಆಗಿಲ್ಲ ಅಂತಂದರೆ. ಸೊ ಬರೀ ಫ್ರಂಟ್ ಮಾತ್ರ, ಈ ಲೈನ್ ಇದೆಯಲ್ಲ ಇದು ಮಾತ್ರ ಫ್ರಂಟಲ್ಲಿ ಮಾತ್ರ ಇರುತ್ತೆ ಅಷ್ಟೇ. ಬರೀ ಫ್ರಂಟ್ ಮಾತ್ರ, ಲೆಫ್ಟು ರೈಟ್ ಮಾತ್ರ ಮಾಡ್ಕೋಬೋದು ಅಷ್ಟೇ. ಸೊ ರೇರ್ ಸ್ಪೀಕರ್ ಆ್ಯಕ್ಟಿವೇಶನ್ ಆದಮೇಲೆ ಏನಾಗುತ್ತೆ ಅಂದರೆ ನಿಮಗೆ ಸೊ 4 ಸೈಡ್, ಸೊ ಆ ಪ್ಲಸ್ ಏನಿದೆ ಆ 4 ಸೈಡ್ಗೂ ನಿಮಗೆ ಸೌಂಡ್ ಸಿಸ್ಟಮ್ ನೀವು ಎಲ್ಲಿ ಬೇಕಿದ್ರೂ ಮೂವ್ ಮಾಡ್ಕೋಬೋದು. ಸೊ ರೇರು, ಲೆಫ್ಟು ಮತ್ತು ರೈಟ್ ಸೈಡ್ ರೇರು, ಸೊ ಅದನ್ನೆಲ್ಲ ಮಾಡ್ಕೋಬೋದು. ಸೊ ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಇನ್ನು ಒಂದು ಅಡ್ವಾಂಟೇಜು, ಸೊ ವಾಲ್ಯೂಮ್ ಸ್ವಲ್ಪ ಬೂಸ್ಟ್ ಆಗುತ್ತೆ. ಸೊ ವಾಲ್ಯೂಮ್ ಕ್ಲಾರಿಟಿ, ವಾಲ್ಯೂಮ್ ಬೇಸು ಇದೆಲ್ಲ ಒಳ್ಳೆ ಕ್ಲಾರಿಟಿಯಾಗಿ ಬರುತ್ತೆ. ಸೊ ಇದನ್ನು ಆ್ಯಕ್ಟಿವೇಶನ್ ಮಾಡ್ಕೊಳ್ಳಿ ಬೇಕಾಗಿರೋರು. ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸೊ ಯಾವ ಥರ ಇತ್ತು ವೀಡಿಯೋ ಅಂದ್ಬಿಟ್ಟು. ನಾನು ಅದನ್ನು ಫೈಲ್ನ ಅಟ್ಯಾಚ್ ಮಾಡ್ತೀನಿ. ಸೊ ಅದನ್ನು ಡೌನ್ಲೋಡ್ ಮಾಡಿ ಒಂದು ಎಂಟಿ ಪೆನ್ ಡ್ರೈವಲ್ಲಿ ಫಾರ್ಮೇಟ್ ಮಾಡಿಬಿಟ್ಟು ಅದನ್ನು ಫೈಲ್ನ ಅಟ್ಯಾಚ್ ಮಾಡಿ ಡೈರೆಕ್ಟ್ ನಿಮ್ಮ ಗಾಡಿ ಪೆನ್ ಡ್ರೈವ್ ಸಾಕೆಟಲ್ಲಿದೆ ಅಲ್ಲಿ ಹಾಕ್ಬಿಟ್ಟು ನಾನು ಯಾವ ಥರ ತೋರಿಸ್ಕೊಟ್ಟೆ ಅದೇ ಥರನೇ ಮಾಡಾದಮೇಲೆ ನಿಮಗೆ ಈ ಥರ ಬರುತ್ತೆ.